ಬೋರಜ್ಜ ಯಾಕಜ್ಜ ಅವ್ನು ನಂದೀಸಿಲ್ವೇ ಕರಿಯಜ್ಜ ನಂದೀಸುನ್ನು ಓ ಮಿಲ್ಟ್ರಿ ಮ್ಯಾನು ಕಿವುಡು ಭಾಸ್ಕರ ಅಜ್ಜ ಅಜೋ ಎಲ್ಗೋಗಿದ್ದಜ್ಜ ಕಾಣ್ತಾನೆ ಇರ್ಲಿಲ್ಲ ನಿನಗೋಸ್ಕರನ ಊರೊಂದು ಊರೇ ಹುಡುಕಿದ್ದಾತು ಕೆರೆ ನೋಡಿರು ಬಾವಿ ನೋಡಿರು ಪೊಲೀಸ್ ಸ್ಟೇಷನ್ ನೋಡಿರು ಹುಣಸೆ ಮರ ನೋಡಿರು ತೆಂಗಿನ ಮರ ನೋಡಿರು ಎಲ್ ನೋಡಿರು ಆಸಾಮಿ ನೀನ್ ಕಾಣ್ತಿರ್ಲಿಲ್ಲ ಇವಾಗ ನೋಡಿದ್ರೆ ದೊಣ್ಣೆ ಊರ್ಕೊಂಡ್ ಬರ್ತಾ ಇದ್ಯಾ ಅಜೋ ಎಲ್ಗೋಗಿದ್ದಜ್ಜ ಲೇ ಬೋರ ಹತ್ರಕ್ ಬಂದ್ ಮಾತಾಡಲ್ಲ ಯಾತು ಕೇಳಿಸ್ತಿಲ್ಲ ಒಂದು ಮಾರುದ್ದಕ್ ನಿಂತ್ಕೊಂಡ್ ನೀನ್ ಯಾತ ಬಲ 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 ಅಂತ ಬಾಯಿ ಬಡ್ಕೊಂಡ್ರೆ ಯಾರಿಗ್ ಕೇಳ್ತೈತ್ ಬಾರೋ ಕಿವೆ ತಕ್ ಬಂದ್ ಮಾತಾಡ್ಬಾರೋ ಅಯ್ಯ ನಿನ್ನ ಯಾತ್ರನ್ ಜಾತಿ ಕಿವಿ ಅಜ್ಜ ನೀನವು ಯೋಟ್ ಬಡ್ಕೊಂಡ್ರು ನೀನ್ ಕೇಳ್ಸೋದೇ ಇಲ್ಲ ಕಿವಿ ಒಳಗೆ ಯಾತನ ಆಟಂ ಬಾಂಬ ಏನನ ಡಮ್ ಅನ್ನಿಸ್ಬೇಕು ಅವಾಗ ಏನನ ಹೊಡ್ಕೊಂಡು ಕೇಳಿಸ್ತೈತಾರ ನಿನ್ ಕಿವಿ ಲೇ ಬೋರಜ್ಜ ಬಾಂಬು ಗೀಂಬು ಇಕ್ಕಂಗಿಲ್ಲ ಕಣಲ್ಲ ಅವ್ನು ಯಾರು ಬಂದವನು ಬಾಂಬ್ ಇಕ್ಕಕ್ಕೆ ನಡಿಯಲ್ಲ ಪೊಲೀಸ್ನರಿಗೆ ಮೊದಲು ಕಂಪ್ಲೇಂಟ್ ಕೊಟ್ಟು ಬರೋದು ನಡಿಯೋ ರಾಮ ಎಲ್ಲೆಲ್ಲ ಬಾಂಬ್ ಇಕ್ಕಿರೋದು ಈಗ ಈಗ ಇದಕ್ಕೆ ನಾನು ನಿಂತ ಮಾತಾಡಕ್ ನಾನು ತಾಳ್ತೈತಿ ಹಿಡಿದೈತಿ ಎಂಬುದು ನಾನೇ ಒಂದ್ ಹೇಳಿ ನೀನೇ ಒಂದ್ ಬಡ್ಕೊಂತೀಯ ನೋಡ್ಲಿ ಅಕ್ಕ ಹಾಕು ನಾನು ಬಾಂಬ್ ಇಕ್ಕವ್ರಿ ಅಂತ ಹೇಳಿನಿ ನೀನ್ ಕಿವು ಕೇಳ್ಸಂಗ ಆಗ್ಬೇಕು ಅಂದ್ರೆ ಅಟಂ ಬಾಂಬ್ ಕಿವೆ ಒಳಗೆ ಕಿಕ್ಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ಬಾಂಬ್ ಇಕ್ಕವ್ರ ನಡೀರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತೀಯ ಕಿವುಡಕ ಅಂದ್ರೆ ಕೌಡ ಕಾಯಂತೆ ನನಗೆ ಸಿಟ್ಟು ಬರೋದಕ್ಕೆ ಅಲ್ಲಾಗ ಹಾಕಿ ಕಡಿಯೋಣ ಅನ್ನಿಸ್ತೈತಿ ನಾನೇ ಒಂದ್ ಹೇಳಿ ನೀನೇ ಒಂದ್ ಹೇಳ್ತಲ್ಲ ಯಾರು ಬೋರಜ್ಜ ಯಾರೆಲ್ಲ ಕಡಿಯೋದು ಕಲ್ತ್ಕೊಂಡ್ರಿ ಅದು ಸೀನಪ್ಪನ ಮಗನೇ ಯಪ್ಪ ಬೇಡಪ್ಪ ಆ ಅಲ್ಲ ಕಡಿಯೋದು ಕಲ್ತ್ಕೊಂಡ್ಬಿಟ್ರೆ ಹುಡುಗರು ಬಿಡಲ್ಲ ಬಾಯಿಗೆ ಒಯ್ದ್ಬಿಟ್ಟು ಮೊದಲು ಬಿಡಿಸ್ಬೇಕಲ್ಲ ಕಡಿಯೋದನ್ನ ಹೇಳಜ್ಜೋ ಅಲ್ಲ ಕಡಿಯೋದು ಅಭ್ಯಾಸ ಮಾಡ್ಕೋಬೇಡ ಅಂತ ಹೇಳು ಅವ್ರ ಬಾಯಿಗಲ್ಲ ನಿನ್ನ ಬಾಯಿಗೆ ಆ ತರ ತಾಂಡು ಏರಿಕ್ಕಿಬಿಟ್ಟು ಇರೋಲ್ಲೆಲ್ಲ ಉದುರಿಸ್ಬೇಕು ಅನ್ನಿಸ್ತಿದಪ್ಪ ನನಗೆ ಹೋಗತ್ತಾಯ್ಕೆ ನಾನೇ ಒಂದ್ ಹೇಳಿರ್ ನೀನೇ ಒಂದ್ ಬಡ್ಕೊಂತಿಯಲ್ಲ ಜಾ ನಿನ್ ಕಿವಿ ಹಾಳಾಗೋಗ್ಬಿಟ್ಟವೆ ನನಗೆ ನಿಂತಾಗ ಬಡ್ಕೊಂಡು ಗಂಟೆಲ್ಲ ಹಾಳಾಗೋತ್ ಹೋಗತ್ತ ನಿಂತಾಗ ಮಾತಾಡಿದ್ರೆ ಸುಸ್ತಾದಂಗ ಕೈ ಕಳಜ ನನಗೆ ಹೋಗ ಶಾಶ್ವತ ಹೆಂಗ ಕಾಣದ್ ಕಣ್ಮರಿ ಆಗಿದ್ದೆ ಇವ್ 2-3 ದಿನನ ಕಾಣಿಸ್ತಿರ್ಲಿಲ್ಲ ನೆಮ್ಮದಿಯಾಗಿದ್ವಿ ಈಗ ಬಂದು ನೀನು ಇಲ್ಲ ನನಗೆ ಬಡ್ಕೊಂಡು ನನಗೆ ಬಾಯೆಲ್ಲ ಹಾಳಾಗೋಯ್ತಿ ಬೋರಜ್ಜ ಓ ಬೋರಜ್ಜ ಇದ್ಯಾಕಜ್ಜ ಈ ಮಿಲ್ಟ್ರಿ ಮ್ಯಾನ್ನ ಹಿಂಗ್ ಓಡಾಡಿಸ್ತಿದ್ಯಾ ಯಾಕೆ ಏನ್ ಮಾಡ್ದ ಅಂತದ್ನ ಎಲ್ಲ ಹೋಗ್ರಿ ಗೌಡ್ರಿ ಅತ್ತ ಇವನ್ ಕಿವುಡಜ್ಜಂತ ಬಡ್ಕೊಂಡು ನನಗಂತೂ ಸಾಕಾಗೋಯ್ತಿ ನಾನೊಂದ್ ಹೇಳಿರಿ ಈ ವಜ್ಜೆ ಒಂದ್ ಅರ್ಥ ಮಾಡ್ಕೊಂಡು ಯಾತ ಮಾತಾಡ್ತಾನೆ ಕಿವೆ ತಕ್ಕ ಹೋಗಿ ಬಡ್ಕೊಂಡಿದೀನಿ ಅಜೋ ಹಿಂಗಾದ್ರಿ ಹಿಂಗೆ ಅಂತಾನ ಯಾತ ನನ್ ಏನು ಕೇಳ್ಸಲ್ಲ ಅಂತಾನೆ ಹೋಗ್ರತ್ತ ಏ ಬೋರಜ್ಜ ಅಯ್ಯ ನಿನ್ನ ಹಾಲೆ ನನ್ನ ಬಗ್ಗೆನ ನನ್ನ ಮೇಲೆ ಗೌಡ್ರು ತಗ ಚಾಡಿ ಹೇಳ್ತಿದ್ದೇನಲ್ಲ ಗೌಡ್ರಿಗೆ ಗೊತ್ತೈತ್ ಕಣೋ ನನ್ನ ಬಗ್ಗೆ ಎಲ್ಲ ಗೊತ್ತೈತ್ ಗೌಡ್ರಿಗೆ ಯಾರೇನು ಹೇಳಿರು ಅವ್ರು ಕೇಳಲ್ಲ ಗೌಡ್ರು ಈಗ ನನ್ನ ಮೇಲೆ ಇನ್ನುದ್ಸಲ್ಲುದ್ದು ಹೇಳಿ ಗೌಡ್ರು ತಗ ಬೈಯಿಸ್ಬೇಕು ಅಂತ ಮಾಡ್ತಿದ್ದಲ್ಲ ಬೋರಜ್ಜ ಏಯ್ ಗೌಡ್ರು ಯಾರ ಮಾತು ಕೇಳಲ್ಲ ಕಣೋ ಯಾರ ಮಾತು ಕೇಳಲ್ಲ ನೋಡ್ತೀರೇನ್ರಿ ಗೌಡ್ರೆ ಕೇಳಿಸ್ಕೊಳ್ರಿ ವಜ್ಜಮ್ಮ ಅಂಬ ಮಾತ ಯಾರನ್ನ ಕೇಳಿಸ್ಕೊಂಬರು ಜಗಳ ಆಡ್ಬೇಕು ವಜ್ಜನ್ ಮಾತು ಕಟ್ಕೊಂಡು ನಾನು ನಿಮ್ ಚಾಡಿ ಹೇಳ್ತಾ ಇದ್ದೀನಿ ಯಾತನ ಇವನ ಬಗ್ಗೆನ ನಾನು ಇವನ್ ಮಾತಾಡಲ್ಲಪ್ಪ ಸ್ವಾಮಿ ನೀವೇ ಮಾತಾಡ್ಕೊಳ್ರಿ ಯಾತ ಹೇಳ್ತಾನೆ ಹೋಗ್ರಿ ಗೌಡ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಗೌಡ್ರೆ ಬತ್ತೀರ ಬೆಂಗಳೂರಿಗೆ ಹೋಗ್ಬರೋಣ ಅಯ್ಯ ನೀನ್ ಹೋಗ ಹೇಳಿ ಮಳೆ ಬಂದೈತೆ ಬದುಕು ಬಾಳ ಇದಾವೆ ನಾನ್ ಬರಲ್ ಸ್ವಾಮಿ ಹಂಗಾರೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತೇನ್ಲ ಮುಖ್ಯಮಂತ್ರಿ ಆಗೋದು 100% ಇವತ್ತೇ ಗೌಡ್ರಿ ಇವತ್ತು ಬುಧವಾರ 4:05 ಥಾವರ್ ಚಂದ್ ಗೆಹ್ಲೋಟ್ ಸನ್ಮಾನ್ಯ ರಾಜ್ಯಪಾಲರು ಇವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಇಲ್ಲಿ ಬೆಂಗಳೂರಿನ ಲೋಕಭವನದಲ್ಲಿ ಇವತ್ತು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಗೌಡ್ರಿ ಹೆಂಗ ಬಿಡ್ಲಾತ್ತ 5 ವರ್ಷನೂ ಸಿದ್ದರಾಮಯ್ಯರೇನ ಮುಖ್ಯಮಂತ್ರಿ ಆಗ್ತಾರೆ ಅಂತಿದ್ರು ಹೆಂಗ 3 ವರ್ಷ ಅವ್ರು ಮಾಡಿ 2 ವರ್ಷನ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರಪ್ಪ ಅದು ಯೋಸೋ ಜನ ಹೇಳಾರ ಕಂಡ್ಲ ಡಿ.ಕೆ.ಸಿ ಮುಖ್ಯಮಂತ್ರಿ ಆಗಬೇಕು ಡಿ.ಕೆ.ಸಿ ಮುಖ್ಯಮಂತ್ರಿ ಆಗಬೇಕು ಅಂತಾನ ಇವತ್ತು ಅದು ನಡೆದೋಕೈತು ಹೋಗತ್ತ ಹಂಗಲ್ಲ ಗೌಡ್ರಿ
ಇವೆಲ್ಲ ಹೈಕಮಾಂಡ್ ಡಿಸಿಷನ್ ಇವೆಲ್ಲನ. ಹಾ, ಡಿ ಕೆ ಶಿವಕುಮಾರ್ ಪರವಾಗೂ ಎಂ ಎಲ್ ಎಗಳೇ ಇದ್ದಾರೆ. ಅವರು ಇವ್ರ ಜೊತೆಗೆ ಸಪೋರ್ಟಿವ್ ನಿಂತು ಅವ್ರಿಗೂ ಡಿ ಕೆ ಸಿನೇ CM ಆಗ್ಬೇಕು ಅಂತ ಇತ್ತು. ಗೌಡ್ರೆ, ಇನ್ನೊಂದು ಗೊತ್ತೇ, ಈಗ ಸಚಿವ ಸಂಪುಟ ಮತ್ತೆ ಬದಲಾವಣೆ ಆಗುತ್ತೆ. ಯಾರ್ಯಾರೋ ಮಂತ್ರಿಗಿರಿಗಳೆಲ್ಲ ಚೇಂಜ್ ಆಗ್ತಾವ ಏನೋ ಗೊತ್ತಿಲ್ಲ. ಇವತ್ತು ಬೈದಾಗ ಹೊರಟೈತಿ ಗೊತ್ತಾಗೈತಿ. ಎಲ್ಲ ಸಚಿವರು ಚೇಂಜ್ ಆಗೋದು, ಮಂತ್ರಿ ಸ್ಥಾನ ಬದಲಾವಣೆ ಇವೆಲ್ಲ ಗೊತ್ತಾಗೈತಿ ಗೌಡ್ರಿ. ಏ ಸೀನಾ, ಹಂಗಾರೆ ಮುಖ್ಯಮಂತ್ರಿ ಬದಲಾವಣೆ ಆಕೈತೆ ಅಂದ್ಲ ಇವತ್ತು. ನೋಡ್ತೀರೇನ್ರಿ ಗೌಡ್ರೆ, ನೋಡ್ತೀರ ಇನ್ ಕಿವುಡಜ್ಜುಂದ. ನಾನು ನೀನು ಆಗಿಂದ ಬಡ್ಕೊಂಡಿದ್ದೀವಿ, ಯಾತ ಕೇಳಿಸ್ಲಿಲ್ಲ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಕೈತಿ ಅಂತ ಹೋಗ್ತಾ ಇದ್ದಾನೆ. ಹಾ, ರಾಜಕೀಯ ಅಂದ್ರೆ ಕಿವಿ ಈಟಾಗಲ ಮಾಡ್ಕೊಂಡು ಹೋಗ್ತಾನೆ ಇವ್ನು ಕಿವುಡಜ್ಜ. ಹಾ, ಅದ್ರಾಗ ಒಂದು ಸೀನಪ್ಪನ ಮಾತು ಬೋಲ್ ಚಂದ ಕೇಳಿಸ್ತಾವೆ ಇವನಿಗೆ. ಹಲೋ, ರಾಜಕೀಯ ಅಂತಂದ್ರೆ ಓಡ್ ಬಂದ್ಬಿಡು ಚಲ್ವೆ ಕೇಳಕ್ಕೆ. ಹೋಗ್ಲಿ ಬಿಡು, ಹೇಳ್ತೀನಿ. ಹೂಕಣಜೋ, ಇವತ್ತು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸ್ತಾರೆ. ಹಾ, 4 ಗಂಟೆ 5 ನಿಮಿಷಕ್ಕೂ ಮಧ್ಯಾಹ್ನದಾಗೆ ಬತ್ತೀಯ ಬೆಂಗಳೂರಿಗೆ ಹೋಗೋಣ. ಲೇ ಸೀನಪ್ಪ, ಬರೋಕೇನೋ ಆಸೆ ಕಾಣಲ್ಲ, ಆದ್ರೆ ಈ ನೂಗ್ಲಾಗ ಬಸ್ನಾಗ ಬರೋಕ್ಕಾಗಲ್ಲ ಸ್ವಾಮಿ ನನಗೆ. ಯಾವ್ದಾರ ಕಾರ್ ಮಾಡೋ ಹೋಗೋಣ, ಚೆನ್ನಾಗಿರೋದೊಂದು ಕಾರ್ ಮಾಡು. ಕಾರ್ನಾಗ ಹೋದ್ರೆ ಮೈನ ಹೋಗಲ್ಲ, ಈ ಬಸ್ನಾಗ ಹೋಗ್ಬಿಟ್ರೆ ನೂಗ್ಲಾಗೆ ನನಗೆ ಆಗಲ್ಲ ಸಲೇ ಸ್ವಾಮಿ. ಅಯ್ಯೋ, ನೀನು ಕಂಡ್ಕಂಡೆ ಕಣಜ್ಜ ಸುಖನ. ಇಲ್ಲಿ ಬಸ್ನಾಗ ಹೋಗಕ್ಕೆ ಬಸ್ ಚಾರ್ಜ್ ಇಲ್ಲ ಅಂತ ಸಾಯ್ತಾ ಇದ್ದೀವಿ ನಾವು. ನಿನಗೆ ಕಾರ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾ? ಬೇಡ, ಸುಮ್ಮನೆ TV 9 ಸುವರ್ಣದಾಗೋ ಪಬ್ಲಿಕ್ ಟಿವಿಗೋ ಲೈವ್ ಕೊಡ್ತಾರೆ, ಕುಕೊಂಡು ನೋಡಿವಿ ಅಂತ ನಡಿ. ಸುಮ್ಮನೆ ಬೆಂಗಳೂರಿಗೆ ಹೋದ್ರು ಕಾಮದ ಅಷ್ಟೇನಾ? TV ನೋಡಿವಿ ಅಂತ ನಡೆಯೋದು ಸುಮ್ಮನೆ. ನಿನ್ನ ಮೈಸೂರಿನ ಇಲ್ಲಿ ಕರ್ಕೊಂಬಂದಿದೆ ತಪ್ಪಾತು. ಅಲ್ಲೇ ಮೈಸೂರಿನಾಗೆ ಝೂಗ್ ಬಿಟ್ಟು ಬರ್ಬೇಕಾಗಿತ್ತು. ಇದೊಂದು ಕಿವುಡು ಪ್ರಾಣಿ ಅಂತಾನ. ಜನ ಬಂದರೆಲ್ಲ ನೋಡ್ಕೊಂಡನ ಹೋಗೋರು ನಿನ್ನ. ಅಲ್ಲ ಕಣ್ರಿ ಗೌಡ್ರೆ, ಲೇ ಸೀನಾ, ಇವ್ ಕಿವುಡು ಭಾಸ್ಕರಜ್ಜ ಅವ ಎಲ್ ಸಿಕ್ಕಿರಲ್ಲ? ಮೈಸೂರ್ಗೇನೋ ಹೋಗಿದ್ದಂತೆ, ಅಲ್ಲಿಗೆ ಹೆಂಗ್ ಬಂದಲ್ಲ ಸಿಡೆ ಬಿದ್ದು? ಒಳ್ಳೆ ತರ್ತಟಲ್ಲ ಅವನೇ ತಾಟಿಗಿತ್ತೆ ಅಂತ ನೀವು ಅಜ್ಜರು. ಮೈಸೂರಿಗೆ ಯಾಕೆ ಹೋಗಿದ್ದಾರೆ ಹೊಡಿಯಕ್ಕೆ? ಎಲ್ಲಿ ಸಿಕ್ಕಿರಲ್ಲ ಇವರು ಸೀನಪ್ಪ? ಏ ಬೋರಜ್ಜ, ಅದೊಂದು ದೊಡ್ಡ ಕತೆ ಬಿಡು, ಸಣ್ಣದಾಗಿ ಹೇಳ್ತೀನಿ ಕೇಳು. ಈ ವಜ್ಜ ಏನ್ ಮಾಡ್ಬಿಟ್ಟವನಿ ಅಂತಂದ್ರೆ, ಮೈಸೂರ್ಗೆ ಹೋಗ್ಬಿಟ್ಟು ಚಾಮುಂಡೇಶ್ವರಿಯ ದರ್ಶನ ಮಾಡ್ಕೊಂಡು ಮೈಸೂರು ಅರಮನೆ ನೋಡ್ಕೊಂಡು ಬರೋಣ ಅಂತ ಹೋಗ್ಯವನಿ ವಜ್ಜ. ವರ್ಷ ಹೋಗ್ಕೊಳ್ಳಂತೆ, ಬಟ್ ನಮಗೆ ಗೊತ್ತಿರ್ಲಿಲ್ಲ. ಈ ವರ್ಷ ಯಾರ್ದು ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟವನೆ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಎಲ್ಲನ ಈ ವಜ್ಜನ ಪರ್ಸು, ಲಗೇಜು, ದುಡ್ಡು ಕಾಸು ಎಲ್ಲ ಎತ್ತುಬಿಟ್ಟವ್ರಿ. ಅಲ್ಲಿ ಗೋಳಾಡ್ತಿದ್ದಂತೆ ಮನೆ ಕೇಳವ್. ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಪೊಲೀಸ್ನವರು ವಿಚಾರಿಸಿದಾಗ ಹಿಂಗಾದ್ರಿ ಹಿಂಗೆ ಎಲ್ಲ ನನ್ನ ದುಡ್ಡು ಹೊಡೆದು ಬಿಟ್ಟವ್ರು ಸ್ವಾಮಿ, ನಂತ ₹1 ದುಡ್ಡಿಲ್ಲ ಅಂತ ಹೇಳಿದಾಗ, ಅದೇ ಟೈಮ್ದಾಗ ನಾವಿಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಲ್ವೇ, ಈ ಪೊಲೀಸ್ನವರು ಕರ್ನಾಟಕದ ಎಲ್ಲ ಕಡೆಗೂ ಈ ವಜ್ಜನ್ ಫೋಟೋ ಕಳಿಸಿ ಡೀಟೇಲ್ ಕಳಿಸಿ ಕಾಣೆಯಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟೇವ್ರಿ. ಆ ಪೊಲೀಸ್ನವರು ಈ ಪೊಲೀಸ್ನವರು ಟ್ಯಾಲಿ ಮಾಡ್ಕೊಂಡು ಮಾತಾಡ್ಕೊಂಡು ನಮಗೆ ಇನ್ಫಾರ್ಮೇಶನ್ ಕೊಟ್ರು. ಬರೀ ಇಲ್ಲೊಂದು ಅಜ್ಜ ಐತೆ ಕರ್ಕೊಂಡೋಗ್ರಿ ನಿಮ್ಮರೇನ ಆಗಿದ್ರಿ ಅಂತ. ನಾನು ಗೌಡ್ರು ಏನೋ ಮಾತಾಡ್ದಂಗೆ ಹೊರಟು ಬಿಟ್ವಿ. ಹೋಗಿ ವಜ್ಜನ್ ಎತ್ತಾಯ್ಕೆ ಬಂದ್ವಿ. ಏನು ಗೋಳೋ ಅಂತ ಅಳ್ತಾ ಇದ್ದಾನಪ್ಪ ಅಲ್ಲಿ ಈ ವೈದ್ಯ. ತಿರ್ಗಾ ಮೈಸೂರು ಅರಮನೆ ತೋರಿಸ್ಕೊಂಡು ಚಾಮುಂಡೇಶ್ವರಿ ದರ್ಶನ ಮಾಡಿಸ್ಕೊಂಡು ಹನುಮಂತು ಪಲಾವ್ ತಿನ್ನಿಸ್ಕೊಂಡು ಕರ್ಕೊಂಬಂದಿರೋದು ಈ ವಜ್ಜನ. ಓ ಸಾಮಾನ್ಯ ಜನಲ್ಲಪ್ಪ ಈ ವಜ್ಜು. ವಯಸ್ಸಿನಾಗಿದ್ದಾಗ ಏನೆಲ್ಲ ನೋಡ್ಯವನಿ. ಹೆಂಗ ಮಾರಾಯರಿಂದ ಮಾರಿ ಕಡಿಮೆ ನೋಡ್ದೆ ಅಮ್ಮಂಗ ಆತಲ್ವೇ. ಈ ವಜ್ಜನ್ ಕರ್ಕೊಂಬರಕ್ ಹೋಗಿ ನೀನು ಗೌಡ್ರು ಇಬ್ರು ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ ಅವೆಲ್ಲ ನೋಡ್ಕೊಂಬಂದಿದ್ದೀರ ಅಲ್ವಲ್ಲ. ನನ್ನ ಕರ್ಕೊಂಡೋಗಿದ ನಾನು ಗೊತ್ತಿರ್ಲಿಲ್ವಲ್ಲ. ನೀನ್ ಇಬ್ರೇ ಓಡೋಗಿದ್ದೀರಾ. ಯಾಕೆ ನಮ್ಗೆ ಮಾಡಕ್ ಕೆಲ್ಸಿಲ್ಲ ನೋಡು. ನಿನ್ನು ಕರ್ಕೊಂಡು ಹೋಗೋಣ, ನೀನು ಅಲ್ಲೆಲ್ಲ ನಾ ತಪ್ಪಿಸ್ಕೊಂಬೋಣ. ಯಾಕೆ ಬೇಕಪ್ಪ ಸುಮ್ಕಿರ್ರಿ, ವಯಸ್ಸಾದರ ಸವಾಸ
ಬೇಡಪ್ಪ ಸ್ವಾಮಿ ಹೇಳ್ತಿದ್ರು. 60 ವರ್ಷ ಆದ್ಮೇಲೆ ಹೊರಳು ಮರಳು ಅಂತ ನೀವ್ ಎತ್ತರ ಎದ್ದು ಬಿಟ್ರೆ ಮಾಡಿದಪ್ಪ. ನೀವೇನು ಒಂತಾಗಿರ್ತೀರಿ, ಬಿಡಿ ಸೇದಕ್ ಹೋಗೋಣ ಅಂತ ಹೋಗ್ತೀರಾ, ಗೋಡೆ ಸಿಕ್ಕಿ ರುಚವಯ್ಯನ ಅಂತ ಹೋಗ್ತೀರ. ಅದಕ್ಕೆ ನಿಮ್ ಸಮಸ್ಯೆನೇ ಬೇಡ, ನಿನ್ನ ಎಲ್ಗೂ ಕರ್ಕೊಂಡೋಗಲ್ಲ. ಇವು ಮಿಲ್ಟ್ರಿ ಮ್ಯಾನ್ಗೂ ಹೇಳಿದೀನಿ, ಅಜೋ ನಮ್ಮೂರಿಂದ ಹೆಜ್ಜೆ ಎತ್ತಿ ಹೊರಗೆ ಇಕ್ಕಬೇಕು ಅಂತಂದ್ರೆ ನನ್ನ ಪರ್ಮಿಷನ್ ಬೇಕು. ವಿತೌಟ್ ಮೈ ಪರ್ಮಿಷನ್ ಯು ಡೋಂಟ್ ಗೋ ಎನಿವೇರ್ ಅಂತ ಹೇಳಿದೀನಿ. ನೋಡೋಣ ಹೂ ಅಲ್ಲೇ ತಿರ್ಗ ಆಮೇಲೆ ನಾನು ಮಾತು ಕೇಳ್ದಂಗೆ ಏನಾನ ಒಯ್ಬಿಟ್ರೆ 2 ಕಿವಿನೂ ಕೊಯ್ದಾಕಿ ಬಿಡ್ತೀನಿ ಅಷ್ಟೇನ. ಕೋಲ್ ಕಿತ್ಕೊಂತೀನಿ ವಜ್ಜೊಂದ, ಕೋಲಿಲ್ಲ ಅಂದ್ರೆ ನಡೆಯಕ್ಕಾಗಲ್ಲ ನೋಡು, ಕೋಲ್ ಕಿತ್ಕೊಂತೀನಿ ಅಷ್ಟೇನ. ಲೇ ಸೀನಾ, ಯಾತರ ಹಿಂಗ್ ಮಾತಾಡ್ತಿದ್ದೀರಾ? ಏನೋ ನನ್ನ ಬಗ್ಗೆನೇ ಹೇಳ್ತಿದ್ದ, ಮೈಸೂರ್ಗೆ ಹೋಗಿದ್ದೆಲ್ಲನ. ಏನ್ ಬಿಡಲೆ ಅವನ್ ತಗ ಏನ್ ಹೇಳ್ತ ಬುಲ್ಡೆ ನನ್ನ ಮಗ ಅವನು ಬೋರಜ್ಜ ಊರರ್ಥಗೆಲ್ಲ ಹೇಳ್ಕೊಂಬತ್ತಾನ ಹೋಗಿ. ಇಗಳಜೋ ನಿನ್ ಬುದ್ಧಿ ಬಿಡ್ಲಿಲ್ಲ ನೋಡು. ಊರರ್ಥಗೆಲ್ಲ ಹೇಳ್ಕೊಂಬರಕ್ ನನಗೇನು ಏನು ಮಾಡಕ್ಕೇನು ಟೈಮ್ ಇಲ್ವೇ ನನಗೆ? ಊರರ್ಥಗೆಲ್ಲ ಹೇಳ್ಕೊಂಬತ್ತಾರಂತೆ. ನೀನು ಅಂತ ಗನಂದಾರಿ ಕೆಲಸ ಮಾಡಿದ್ದ ನೋಡು ಅಲ್ವಜ. ಹೇಳ್ದಂಗೆ ಯಾಕಜ್ಜ ಹೊರೆ ಹೊಡಿಯಕ್ ಹೋಗಿದ್ದೆ ಮೈಸೂರ್ಗೆ? ಇಲ್ಲಿ ಊರಲ್ಲ ಜನಲನ ಗಾಬರಿ ಆಗಿದ್ರ ಹಂಗೇನ. ಹೇಳ್ದಂಗೆ ಹೋಯವನು ಯಾಕಜ್ಜ ಹೋಗಿದ್ದೆ ಮೈಸೂರ್ಗೆ ಹೊರೆ ಹೊಡಿಯಕ್ಕೆ? ಯಾತ್ ಮಾತಾಡ್ತಿದ್ಯಪ್ಪ, ನನ್ಗೇನು ಅಂದ್ ಬರೀತಿಲ್ಲ. ಮಾತಾಡ್ಕ ನಿನಗೂ ಆಲೆ ತಿಕ್ಲಿಡ್ದೈತೆ. ಮಾತಾಡ್ಕ ಲೇ ಸಿರಾ, ಇವನು ಬೋರಜ್ಜೊಂದು ಭಾಸ್ಕರಜ್ಜೊಂದ್ರು ಜುಗಲ್ ಬಂದಿ ಶಾಂತ ಕೈತ್ಕಳ್ಳಿ. ಈ ವಜ್ಜಿ ಮಾತಾಡೋದು ಅವನಿಗೆ ಕೇಳಿಸಲ್ಲ, ಅವನು ಮಾತಾಡೋದು ಈ ವಜ್ಜಿಗೆ ಕೇಳಿಸಲ್ಲ. ಯಾತನ ಮಾಡ್ಕೊಂಡು ಹಾಳಾಗೋಗ್ಲಿ. ಬರ ಏಲೇ ಹೋಗಂಬಾರ್ಲ, ಇವ್ರ ಆಡ್ಕೊಂಡ್ ಕುಕಮಕ್ಕಾಗಲ್ಲ. ಬಾರ ಹೋಗೋಣ ಮಂತಕೋನ. ಏ ತಡೀರಿ ಗೌಡ್ರಿ, ನಾನು ಬರ್ತೀನಿ ತಡೀರಿ. ಇವನು ಕಿವುಡಜ್ಜು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಆತನ ಈಟ ಓಟ ಬರೋದು ನನಗೂ ಮರ್ತೋಕೈತಿ. ನಾನು ಬರ್ತೀನಿ ತಡೀರಿ. ಲೇ ಬೋರಜ್ಜ ಹೊಲ್ಟೇನ್ಲ, ಇಲ್ಲ ಬಾರ್ಲ ಒಂದ್ ಬೀಡಿ ಕೊಟ್ಟೋಗು.